65ನೇ ಪ್ರಶ್ನೆಯನ್ನ ಗಮನಿಸಿ. ಕಾಸ್ ಎ ಮೈನಸ್ ಸೈನ್ ಎ ಇಂಟು ಕಾಸ್ ಎ ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಇಸ್ ಈಕ್ವಲ್ ಟು ಕೋಸಿಕ್ಯಾಂಟ್ ಎ ಮೈನಸ್ 1 ಡಿವೈಡೆಡ್ ಬೈ ಕೋಸಿಕ್ಯಾಂಟ್ ಎ ಪ್ಲಸ್ 1 ಎಂದು ಸಾಧಿಸಿ. ಸೊ ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಎಲ್ ಎಚ್ ಎಸ್ ಏನಿದೆ ಮಕ್ಕಳೇ, ಕಾಸ್ ಎ ಮೈನಸ್ ಸೈನ್ ಎ ಇಂಟು ಕಾಸ್ ಎ divided by cos A plus cos A plus sin A into cos A ಇದೆ. ಸೊ ಇಲ್ಲಿ ಅಂಶವನ್ನ ಗಮನಿಸಿ, ಕಾಸ್ ಎ ಎರಡರಲ್ಲೂ ಇರೋದ್ರಿಂದ ಕಾಸ್ ಎ ನ ಕಾಮನ್ ಆಗಿ ಹೊರಗಿಟ್ಕೊಂಡ್ರೆ ಸೊ ಇಲ್ಲಿ ಏನಾಗುತ್ತೆ, 1 ಮೈನಸ್ ಸೈನ್ ಎ ಉಳಿಯುತ್ತೆ ಮಕ್ಕಳೇ, ಡಿವೈಡೆಡ್ ಬೈ ಛೇದದಲ್ಲೂ ಕೂಡ ಕಾಸ್ ಎ ಎರಡರಲ್ಲೂ ಕಾಮನ್ ಆಗಿದೆ. ಸೊ ಹಾಗಾಗಿ ಕಾಸ್ ಎ ಬ್ರಾಕೆಟ್ ಇಂದ ಹೊರಗಿಟ್ಟಾಗ 1 ಪ್ಲಸ್ ಸೈನ್ ಎ ಉಳಿಯುತ್ತೆ. ಸೊ ಇಲ್ಲಿ ಅಂಶ ಮತ್ತು ಛೇದದಲ್ಲಿ ಕಾಸ್ ಎ ಇರೋದ್ರಿಂದ ಕಾಸ್ ಎ ಏನಾಗುತ್ತೆ, ಕ್ಯಾನ್ಸಲ್ ಆಗ್ಬಿಡತ್ತೆ. ಸೊ 1 ಮೈನಸ್ ಸೈನ್ ಎ divided by 1 plus sin A ಅಲ್ವಾ. ಸೊ 1 ಮೈನಸ್ ಸೈನ್ ಎ ನ ಹೇಗ್ ಬರಿಬಹುದು ನಾವು, ರೆಸಿಪ್ರೋಕಲ್ ಆಫ್ ಕೋಸಿಕ್ಯಾಂಟ್ ಎ ಏನಾಗುತ್ತೆ ಮಕ್ಕಳೇ, ಸೈನ್ ಎ ಆಗತ್ತೆ. ಸೊ ಹಾಗಾಗಿ 1 ಮೈನಸ್ 1 ಬೈ ಕೋಸಿಕ್ಯಾಂಟ್ ಎ ಅಂತ ಬರೆಯೋದು. ರೆಸಿಪ್ರೋಕಲ್ ಆಫ್ ಕೋಸಿಕ್ಯಾಂಟ್ ಏನಾಗುತ್ತೆ, ಸೈನ್ ಎ ಆಗತ್ತೆ. ಹಾಗಾಗಿ ನಾನೇನ್ ಬರ್ದೆ, ಸೈನ್ ಎ ಬದಲು 1 ಬೈ ಕೋಸಿಕ್ಯಾಂಟ್ ಎ ಅಂತ ಬರ್ದಿದ್ದೀನಿ. ಡಿವೈಡೆಡ್ ಬೈ ಇಲ್ಲೂ ಕೂಡ 1 ಪ್ಲಸ್ 1 ಡಿವೈಡೆಡ್ ಬೈ ಕೋಸಿಕ್ಯಾಂಟ್ ಎ ಅಂತ ಬರ್ತಿದ್ದೇನೆ. ಸೊ ಈಗ 1 ಇದನ್ನ 1 ಬೈ 1 ಅಂತ ಬೇಕಾದ್ರೆ ತಗೊಳ್ಳಿ, 1 ಬೈ 1. ಓಕೆ, ಇದನ್ನ ಕೂಡಿದಾಗ 1 ಮೈನಸ್ 1 ಬೈ ಕೋಸಿಕ್ಯಾಂಟ್ ಎ. ಸೊ ಇಲ್ಲಿ ಛೇದದಲ್ಲಿ ಕೋಸಿಕ್ಯಾಂಟ್ ಎ ಆದ್ರೆ ಅಂಶದಲ್ಲಿ ಕೋಸಿಕ್ಯಾಂಟ್ ಎ ಮೈನಸ್ ಏನಾಗುತ್ತೆ 1 ಹೋಲ್ ಡಿವೈಡೆಡ್ ಬೈ, ಸೊ ಇಲ್ಲಿ ಛೇದವನ್ನ ಗಮನಿಸಿದ್ರೆ 1 ಕೋಸಿಕ್ಯಾಂಟ್ ಎ ಏನಾಗುತ್ತೆ, ಲಸ ಕೋಸಿಕ್ಯಾಂಟ್ ಎ ಬರುತ್ತೆ ಮಕ್ಕಳು, ಹೋಲ್ ಡಿವೈಡೆಡ್ ಬೈ, ಸೊ ಇಲ್ಲಿ ಕೋಸಿಕ್ಯಾಂಟ್ ಎ ಪ್ಲಸ್ 1 ಆಗತ್ತೆ. ಓಕೆ, ಸೊ ಈಗ ಏನ್ ಮಾಡೋಣ, ಇದನ್ನ ರೆಸಿಪ್ರೋಕಲ್ ಮಾಡಿ. ಸೊ ಕೋಸಿಕ್ಯಾಂಟ್ ಎ ಮೈನಸ್ 1 ಡಿವೈಡೆಡ್ ಬೈ ಕೋಸಿಕ್ಯಾಂಟ್ ಎ ಇಂಟು, ಸೊ ಇದನ್ನ ರೆಸಿಪ್ರೋಕಲ್ ಮೇಲ್ಗಡೆ ಹೋದಾಗ ಏನಾಗುತ್ತೆ, ಅಂಶದಲ್ಲಿ ಛೇದಕ್ಕೆ ಬರುತ್ತೆ, ಛೇದದಲ್ಲಿ ಅಂಶಕ್ಕೆ ಹೋಗುತ್ತೆ ಮಕ್ಕಳೇ. ಸೊ ಕೋಸಿಕ್ಯಾಂಟ್ ಎ ಡಿವೈಡೆಡ್ ಬೈ 1 ಕೋಸಿಕ್ಯಾಂಟ್ ಎ ಪ್ಲಸ್ 1 ಆಗತ್ತೆ. ಓಕೆ, ಇಲ್ಲಿ ಕೋಸಿಕ್ಯಾಂಟ್ ಎ ಕ್ಯಾನ್ಸಲ್ ಆಗತ್ತೆ. ಸೊ ಕೋಸಿಕ್ಯಾಂಟ್ ಎ ಮೈನಸ್ 1 ಡಿವೈಡೆಡ್ ಬೈ ಕೋಸಿಕ್ಯಾಂಟ್ ಎ ಪ್ಲಸ್ 1 ಆಗತ್ತೆ. ದಿಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳೇ, RHS ಆಗುತ್ತೆ. ಓಕೆ.